ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ನಮಗೆ ಜ್ವರ ಅನ್ನೋದಿದೆಯಲ್ಲ, ಈ ಜ್ವರ ಯಾಕೆ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಫೀವರ್ ಬರುತ್ತಲ್ಲ ಅವಾಗ ಇದು ಹೇಗೆ ಮತ್ತು ಯಾಕೆ ಬರುತ್ತೆ ಅಂತ ತಿಳ್ಕೊಳ್ಳೋಣ. ನೋಡಿ, ಸಾಮಾನ್ಯವಾಗಿ ಜ್ವರ ಅನ್ನೋದು ಒಂಥರ ರೋಗ ಅಲ್ಲ, ಇದು ಒಂದು ಸಿಂಪ್ಟಮ್. ಇದು ಬರ್ತಾ ಇರುತ್ತೆ. ಯಾಕೆ ಬರುತ್ತೆ ಅಂತಂತಂದರೆ, ದೇಹದಲ್ಲಿ ಯಾವುದೇ ಥರ ಇನ್ಫೆಕ್ಷನ್ ಆದಾಗ, ಇಲ್ಲವಾದಲ್ಲಿ ಯಾವುದೇ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ ಇಂಟರ್ ಆದಾಗ ಜ್ವರ ಅನ್ನೋದು ಬರುತ್ತೆ. ಯಾಕಂತಂತಂದರೆ, ಈ ಬೇಡವಾದ ವೈರಸ್ಗಳನ್ನು ಬ್ಯಾಕ್ಟೀರಿಯಾಗಳನ್ನು ಕೊಂದು ಹಾಕೋದಕ್ಕಾಗಿ ನಮ್ಮ ದೇಹದಲ್ಲಿರುವಂಥ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಇವುದ್ರ ಜೊತೆ ಹೋರಾಡ್ತಾ ಇರ್ತವೆ. ಆವಾಗ ನಮ್ಮ ದೇಹದಲ್ಲಿ ಬಿಸಿ ಅನ್ನೋದು ಜಾಸ್ತಿ ಆಗುತ್ತೆ, ಹೀಟ್ ಜಾಸ್ತಿ ಆಗುತ್ತೆ. ದೇಹ ಇದು ಆಟೋಮೆಟಿಕ್ ಆ ಥರ ಮಾಡ್ಕೊಳ್ಳುತ್ತೆ. ಯಾಕಂತಂತಂದರೆ, ನಾರ್ಮಲ್ ಟೆಂಪ್ರೇಚರಲ್ಲಿ ನಮ್ಮ ದೇಹ ಇದ್ದಾಗ ಆ ಕೆಟ್ಟ ಬ್ಯಾಕ್ಟೀರಿಯಾಗಳು ಏನಾದರೂ ನಮ್ಮ ದೇಹದಲ್ಲಿ ಸೇರ್ಕೊಂಡಿದ್ದಾವಲ್ಲ, ಅವು ಜೀವಂತವಾಗಿರುವುದಕ್ಕೆ ತುಂಬ ಸಹಾಯ ಆಗುತ್ತೆ. ಅದೇ ನಮ್ಮ ದೇಹದಲ್ಲಿ ಜಾಸ್ತಿ ಹೀಟ್ ಆದಾಗ, ತುಂಬ ಬಿಸಿ ಆದಾಗ ಆ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ನಮ್ಮ ದೇಹದಲ್ಲಿ ಸರ್ವೈವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕಾಗಿ ನಮ್ಮ ದೇಹ ಆಟೋಮೆಟಿಕ್ಕಾಗಿ ಜ್ವರ ಅನ್ನೋದನ್ನು ತಂದುಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ಆ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಕೊಂದು ಹಾಕೋದಕ್ಕೆ ಅದಕ್ಕೆ ಸಹಾಯವಾಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ, ಇನ್ನೊಂದು ಇಮ್ಯೂನ್ ಸಿಸ್ಟಮ್ ಇದೆಯಲ್ಲ ನಮ್ಮ ದೇಹದಲ್ಲಿ, ರೋಗ ನಿರೋಧಕ ಶಕ್ತಿ ಅದು ಕೂಡ ಆ್ಯಕ್ಟಿವ್ ಆಗುತ್ತೆ. ಇದರಿಂದ ನಮಗೆ ಜ್ವರ ಬಂದಿದೆ ಅಂತ ಅರ್ಥ ಆಗುತ್ತೆ. ಈ ಜ್ವರ ಬಂದಾಗ ನೀವು ಸಡನ್ಲಿ ಯಾವುದೇ ಥರ ಮಾತ್ರೆಗಳು ತಗೊಳ್ಬಾರ್ದು. ಯಾಕಂತಂದರೆ, ಜ್ವರ ಬಂದಾಗ ಒಂದೂವರೆ ದಿನ ನೀವು ವೆಯ್ಟ್ ಮಾಡಿ ನೋಡಬೇಕು. ಯಾಕಂತಂದರೆ, ದೇಹ ನಮ್ಮ ಬಾಡಿಯಲ್ಲಿರುವಂಥ ಇನ್ಫೆಕ್ಷನನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕಾಗಿ ಜ್ವರವನ್ನು ಬಂದಿದ್ದಾಗ ನಾವು ಆ ಜ್ವರನೇ ಕಡಿಮೆ ಮಾಡಿದಾಗ ಏನಾಗುತ್ತೆ, ದೇಹದಲ್ಲಿರುವಂತಹ ವೈರಸ್ಗಳು ಬ್ಯಾಕ್ಟೀರಿಯಾಗಳನ್ನು ಕೊಂದು ಹಾಕೋದಕ್ಕೆ ನಮ್ಮ ದೇಹಕ್ಕೆ ನಾವು ಸಹಾಯ ಮಾಡೋದೇ ಇರುವಂತಹ ಪರಿಸ್ಥಿತಿ ತಂದುಬಿಡ್ತೀವಿ. ಅದಕ್ಕಾಗಿ ಯಾವಾಗಲೂ ಜ್ವರ ಬಂದಾಗ ಒಂದೂವರೆ ದಿನ ಆಯಿತು ವೆಯ್ಟ್ ಮಾಡಬೇಕು. ಅದಕ್ಕಿಂತ ನೀವು ಜಾಸ್ತಿ ಕಡಿಮೆ ಆಗ್ತಾಯಿಲ್ಲ ಅಂತ ನೀವು ಡಾಕ್ಟ್ರಿಗೆ ವಿಸಿಟ್ ಮಾಡಿಬಿಟ್ಟು ನೀವು ಅದನ್ನು ರೆಕ್ಟಿಫೈ ಮಾಡ್ಕೋಬೋದು. ಬಟ್ ವೆಯ್ಟ್ ಮಾಡಬೇಕು ಯಾವಾಗಲೂ. ಯಾಕಂತಂದರೆ, ನಮ್ಮ ದೇಹಕ್ಕೆ ನಾವು ಸಹಾಯ ಮಾಡಬೇಕು. ಅದು ಆ ಕೆಟ್ಟ ಬ್ಯಾಕ್ಟೀರಿಯಾಗಳ ಜೊತೆ ಹೋರಾಡ್ತಾ ಇರುತ್ತಲ್ಲ, ಅದಕ್ಕಾಗಿ ನಾವು ಅದರ ಜೊತೆಗೆ ಹೋರಾಡೋದಕ್ಕೆ ಅದಕ್ಕೆ ಬಿಟ್ಟುಬಿಡಬೇಕು. ಈ ಸಣ್ಣ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಧನ್ಯವಾದಗಳು.